ಎಲ್ರಿಗೂ ನಮಸ್ಕಾರ. ಈಗ ನಾವು ಅಕ್ಟೋಬರ್ ಕೊನೆಯಲ್ಲಿ ಈ ಕಸದಿಂದ ಪ್ಲಾಸ್ಟಿಕ್ಕನ್ನು ಸೆಗ್ರಿಗೇಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅಕ್ಟೋಬರ್ ಅಂತ್ಯದಲ್ಲಿ ಪ್ರಪ್ರಥಮವಾಗಿ 10 ಟನ್ ಅಷ್ಟು ಸೆಗ್ರಿಗೇಷನನ್ನು ಸ್ಟಾರ್ಟ್ ಆಯಿತು. ಇದನ್ನು ಪ್ಲಾಸ್ಟಿಕ್ ಸೆಗ್ರಿಗೇಟ್ ಮಾಡಿ, ಅಂದರೆ ಅದು ಲೋ ವ್ಯಾಲ್ಯೂ ಪ್ಲಾಸ್ಟಿಕ್, RDF ಕೂಡ ಅಂತೀವಿ, ರೆಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಅಂತೇಳಿ. ಇದನ್ನು ಸೆಗ್ರಿಗೇಟ್ ಮಾಡಿದ್ಮೇಲೆ ನಾವು ನಮ್ಮಲ್ಲಿ ಬಿಡದಿಯಲ್ಲಿರ್ತಕ್ಕಂಥ ವೇಸ್ಟ್ ಟು ಎನರ್ಜಿ ಪ್ಲಾಂಟಿಗೆ ಕಳಿಸ್ತಾ ಇದ್ವಿ. ವೇಸ್ಟ್ ಟು ಎನರ್ಜಿ ಪ್ಲಾಂಟಿಗೆ ಕಳಿಸಿದಾಗ ಒಳ್ಳೆ ಎಲೆಕ್ಟ್ರಿಸಿಟಿ ಜನ್ರೇಷನ್ ಆಗ್ತಾಯಿತ್ತು. ಕ್ರಮೇಣವಾಗಿ ಏನಾಯಿತು, ನಮ್ಮದು ಕ್ವಾಂಟಿಟಿ ಅಂದರೆ LVP, ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಯಿತು. ಬಿಡದಿನಲ್ಲಿ ಅಷ್ಟೊಂದನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ. ನಾವು ಆಮೇಲೆ ಇದನ್ನು ಟೆಂಡರ್ ಕರೆದು ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಕೋ ಪ್ರಾಸೆಸಿಂಗಲ್ಲಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ. ನಾವು ಟೆಂಡರ್ ಕರೆದಾಗ ದಾಲ್ಮಿಯಾ ಸಿಮೆಂಟ್ಸ್ ಲಿಮಿಟೆಡ್ ಕಡಪ ಅವರು ಟೆಂಡರ್ನಲ್ಲಿ ಬಿಡ್ ಮಾಡಿ ಅದನ್ನು ತಗೊತಾರೆ. ಈ ಥರ ಪ್ಲಾಸ್ಟಿಕ್ ರೀಯೂಸ್ ಮಾಡಿದ್ರೆ ಆ ಸಿಮೆಂಟ್ ಇಂಡಸ್ಟ್ರೀಸು ನಮಗೆ EPR ಅನ್ನು ಕೊಡಬೇಕು. EPR ಅಂದರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ, ಕಾರ್ಬನ್ ಕ್ರೆಡಿಟ್ಸ್ ಥರ. ಸೊ ನಮಗೆ ಡಿಸೆಂಬರ್ ಜನವರಿ ಆವಾಗ ಪ್ರತಿದಿನ ಭಾಳ ಕಡಿಮೆ ಕಳಿಸ್ತಾ ಇದ್ವಿ, 100 ಟನ್ನು 150 ಟನ್ನು. ಕಳೆದ ಒಂದು ವಾರದಿಂದ ನಾವು ಪ್ರತಿನಿತ್ಯ 520 ಟನ್ನು, ಸರಾಸರಿ 520 ಟನ್ನು ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ಕು ಸೆಗ್ರಿಗೇಟ್ ಆಗಿ ಬರ್ತಾ ಇದೆ. ನಮ್ಮ ಕನ್ನಳ್ಳಿ ಪ್ಲಾಂಟಲ್ಲಿ ತಂದು ಸ್ಟೋರ್ ಮಾಡ್ತೀವಿ, ಅಲ್ಲಿಂದ ಕಡಪ ಸಿಮೆಂಟ್ ಇಂಡಸ್ಟ್ರಿಯವರು ತಗೊಂಡು ಹೋಗ್ತಾರೆ. ಸೊ ಫಸ್ಟ್ ತಿಂಗಳಲ್ಲಿ ನಾವು ಡಿಸೆಂಬರ್ ಜನವರಿಲಿ, ಫಸ್ಟ್ ಡಿಸೆಂಬರ್ ಅವರು ಕೊಟ್ಟದ್ದು, ಡಿಸೆಂಬರ್ ಜನವರಿ ಇದು ಕೊಟ್ಟದಕ್ಕೆ ಅವರು ನಮಗೆ ಮೊನ್ನೆ 28ನೇ ತಾರೀಕು 3600 EPR ಕ್ರೆಡಿಟ್ಸನ್ನು ಕೊಟ್ಟಿದ್ದಾರೆ. EPR ಫಸ್ಟ್ ನಮ್ಮ GB ಆಗ್ಬೋದು, BBMP ಆಗ್ಬೋದು, BSWML ಆಗಿರ್ಬೋದು, ಫಸ್ಟ್ ಟೈಮು ನಮಗೆ ಒಂದು EPR ಕ್ರೆಡಿಟ್ಸ್ ಅಂತ ಬಂದಿರೋದು. ಇದು ಒಂಥರ ರೇಟ್ ಫ್ಲಕ್ಚುಯೇಷನ್ ಇರುತ್ತೆ ಮಾರ್ಕೆಟ್ನಲ್ಲಿ. ಯಾರು ತಗೋತಾರೆ ಅಂತಂದರೆ, ಈಗ ಈ ಪ್ರಾಡಕ್ಟ್ ಪ್ರೊಡ್ಯೂಸರ್ಸು, ಇಂಪೋರ್ಟರ್ಸು, ಬ್ರ್ಯಾಂಡ್ ಅಂಬಾಸಿಡರ್, ಕೋಕೋ ಕೋಲಾ ಆಗ್ಬೋದು, ನಂದಿನಿ ಆಗ್ಬೋದು, ಬಿಸ್ಲರಿ ಆಗ್ಬೋದು, ಆ ಥರದವ್ರು ತಗೋತಾರೆ. ಈಗ ನಮ್ಗೆ EPR ಬಂದಿರೋದು ಬರೀ ಅದು 500 ರೂಪಾಯಿ ಅಂತ ಇಟ್ಕೊಂಡ್ರು, ಅಲ್ಲಿ 1500 ಅಂತ ಇಟ್ಕೊಂಡ್ರು 54 ಲಕ್ಷ, ಏನಾದ್ರು 5000 ರೂಪಾಯಿವರೆಗೂ ರೇಂಜ್ ಇರುತ್ತೆ. ಆ ಥರ ಇಟ್ಕೊಂಡ್ರೆ ನಮಗೆ 1.8 ಕೋಟಿಯಷ್ಟು ಲಾಭ ಬರುತ್ತೆ. ಅವರೇಜ್ 1 ಕೋಟಿನೇ ಇಟ್ಕೊಬೋದು. ನಮಗೆ ಒಂದು ತಿಂಗಳಿಗೆ 1 ಕೋಟಿ 3000. ಈಗಿನ ಪ್ರಮಾಣದಲ್ಲಿ ಹೋದರೆ ನಾವು 15,000 ಟನ್ ಪ್ರತಿ ತಿಂಗಳು ಕಳಿಸ್ತಾ ಇದ್ದೀವಿ. 500 ಅಂತ ಇಟ್ಕೊಂಡ್ರೆ ಆವ್ರೇಜು 15,000 ಮೆಟ್ರಿಕ್ ಟನ್ LVPನ ಕಳಿಸ್ಬೋದು. 15 × 3 ಅಂತ ಆವ್ರೇಜ್ ಇಟ್ಕೊಂಡ್ರೂ ಒಂದು 4.25 ಕೋಟಿ ನಮಗೆ ಮುಂದಿನ ದಿನಗಳಲ್ಲಿ BSWMLಗೆ ಹಣ ಬರುತ್ತೆ. ನಿಜವಾಗಿಯೂ ರಸ ಅನ್ನೋದು ಇದನ್ನು ಸರ್ಕ್ಯುಲರ್ ಎಕಾನಮಿಯ ಭಾಗ ಒಂದು. ಅಂದರೆ ಸರ್ಕ್ಯುಲರ್ ಎಕಾನಮಿ ಅಂತಂದರೆ ಒಂದು ಉತ್ಪನ್ನದಿಂದ ಮತ್ತೊಂದು ಉತ್ಪನ್ನ ಮಾಡಿ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಿ ಇನ್ಕಮ್ ಜನರೇಟ್ ಮಾಡುವಂಥದ್ದು. ಇದರಿಂದ ನಮ್ಮಲ್ಲಿ ಏನಪ್ಪ ಅಂತಂದರೆ ಸುಮಾರು 6000 ಮೆಟ್ರಿಕ್ ಟನ್ ಕಸ ಬರ್ತಾ ಇದೆ ಅಂತಂದ್ರು. ಇನ್ನೂ ನಮ್ಮ ಟಾರ್ಗೆಟ್ ಏನಪ್ಪ ಅಂತಂದರೆ ಪ್ರತಿದಿನ ಕನಿಷ್ಠ ಅಂತಂದ್ರೆ 1000 ಮೆಟ್ರಿಕ್ ಟನ್ ಅಷ್ಟು LVPನ ಸೆಗ್ರಿಗೇಟ್ ಮಾಡಬೇಕಂತ. 1000 ಮೆಟ್ರಿಕ್ ಟನ್. ಈಗ ನೆನ್ನೆ 528 ಟನ್ ಬಂದಿದೆ. 1000 ಮೆಟ್ರಿಕ್ ಟನ್ ಬಂದರೆ ತಿಂಗಳಿಗೆ 30,000 ಆಗುತ್ತೆ. 30,000 × 3000 ಅಂತಂದರೆ ಎಷ್ಟಾಗುತ್ತೆ ಸರ್? 9 ಕೋಟಿ. 9 ಕೋಟಿ ಆಗುತ್ತೆ. ಸೊ ಒಂದು ತಿಂಗಳಿಗೆ 9 ಕೋಟಿ ಅಂತಂದರೆ ವರ್ಷಕ್ಕೆ ನಾವು 100 ಕೋಟಿಯನ್ನು ಬೆಂಗಳೂರಿನ ಜನತೆ ಅವರೆಲ್ಲರೂ ಮನೆಯಲ್ಲಿ ಕಸವನ್ನು ಸೆಗ್ರಿಗೇಟ್ ಮಾಡಿ ಒಣ ಕಸ, ಹಸಿ ಕಸವನ್ನು ಬೇರ್ಪಡಿಸಿ ಕೊಟ್ಟರೆ ನಿಜವಾಗೂ ಕಸದಿಂದ ರಸ ತೆಗೆದು ನಾವು ಒಂದಷ್ಟು ಇದರಲ್ಲಿ ಸ್ವಾವಲಂಬನೆ ಆಗುವಂಥದ್ರಲ್ಲಿ ಆಗುತ್ತೆ. ಮತ್ತು ಈ ಸರಿ ಸ್ವಚ್ಛ ಸರ್ವೇಕ್ಷಣೆ ನಡೀತಾ ಇದೆ. 25-26 ಭಾಗವಾಗಿ ನಾವು ಪದ್ಮಶ್ರೀ ಪುರಸ್ಕೃತರಾದಂಥ ಜ್ಯೋತಿ ಮಂಜಮ್ಮ ಅವರು, ಚಲನಚಿತ್ರ ನಟರಾದ ಅನಿರುದ್ಧ್ ಜಟ್ಕಾರ್ ಮತ್ತು ಅಗ್ಲಿ ಇಂಡಿಯನ್ NGO ಅರುಣ್ ಪೈ ಅವ್ರನ್ನ ನಾವು ಅಂಬಾಸಿಡರ್ ಆಗಿ ನೇಮಕ ಮಾಡ್ಕೊಂಡಿದ್ದೀವಿ. ಅವರು ಏನಪ್ಪ ಅಂತಂದರೆ ಜನರಲ್ಲಿ ಕಸ ವಿಂಗಡಣೆ, ಸಂಸ್ಕರಣೆ, ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಅವರ ಸಹಾಯವನ್ನು ನಾವು ಕೋರಿದ್ದೀವಿ. ಅವರು 3 ಒಪ್ಕೊಂಡಿದ್ದಾರೆ, ಅವ್ರನ್ನ ಇದು ಮಾಡಿದ್ದೀವಿ.
ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಸೆಗ್ರಿಗೇಟ್ ಮಾಡೋದ್ರಿಂದ ಲ್ಯಾಂಡ್ ಫಿಲ್ ಸೈಟ್ ಮೇಲೆ ಕೂಡ ಬರ್ಡನ್ ತುಂಬ ಕಡಿಮೆ ಆಗುತ್ತೆ, ಅದೊಂದು ಅಡ್ವಾಂಟೇಜು. ಈ ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕಂತಿತ್ತು. ಈಗ ಇನ್ನೊಂದೇನಪ್ಪ ಅಂತಂದ್ರೆ ನಾವು ನಮ್ಗೆ ನೋಟ್ ಕೊಟ್ಟು 9ನೇ ಇಲ್ಲಿವರೆಗೆ 19,470 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ಕನ್ನು ಸೆಗ್ರಿಗೇಟ್ ಮಾಡಿದ್ದೀವಿ. ನಾನು ಅಕ್ಟೋಬರ್ 9ನೇ ತಾರೀಕು ಹೇಳಿದ್ನಲ್ಲ, 19,470 ಮೆಟ್ರಿಕ್ ಟನ್ ಪ್ಲಾಸ್ಟಿಕ್ಕನ್ನು ಸೆಗ್ರಿಗೇಟ್ ಮಾಡಿದ್ದೀವಿ. ಇಲ್ಲಿವರೆಗೆ 18,625 ಟನ್ನನ್ನು ದಾಲ್ಮಿಯಾ ಸಿಮೆಂಟ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ. ನಮಗೆ 1 ತಿಂಗಳದವರು ಈಗ EPR ಕ್ರೆಡಿಟ್ ಕೊಟ್ಟಿದ್ದಾರೆ. 9ನೇ ತಾರೀಕು ಟೌನ್ ಹಾಲ್ನಲ್ಲಿ ಈ ಸ್ವಚ್ಛ ಸರ್ವೇಕ್ಷಣಾ ಅಂಬಾಸಡರ್ಸ್ ಅವ್ರನ್ನೆಲ್ಲ ಕರೆದು ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೇವೆ. ದಂಡ ಸರಾಸರಿ ಪ್ರತಿ ತಿಂಗಳು ನಮ್ದು ಒಂದು 60 ಲಕ್ಷ ರೂಪಾಯಿ ದಂಡ ಬರ್ತಾ ಇದೆ ಅಂತಂದ್ರೆ, ಆಗಿದೆ 60 ಲಕ್ಷ ಪ್ರತಿ ತಿಂಗಳು ಸರಾಸರಿ ಆಗ್ತಾ ಇದೆ. ಅಂದರೆ SUP ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮೇಲೆ ಕಸ ಎಸೆಯೋರು, ರಸ್ತೆ ಕಸ ಎಸೆಯೋರು ಮತ್ತು ಕಸ ಬೇರ್ಪಡಿಸದೇ ಇರ್ತಕ್ಕಂಥವ್ರ ಮೇಲೆ ದಂಡ ಹಾಕಿರುವಂಥದ್ದು ಸುಮಾರು ಪ್ರತಿ ತಿಂಗಳು 50ರಿಂದ 60 ಲಕ್ಷ ಬರುತ್ತೆ. ಒಂದು 6 ತಿಂಗಳಲ್ಲಿ 3.25 ಕೋಟಿ, ಒಂದೇ ತಿಂಗಳು 1.25 ಕೋಟಿ ಬಂದಿತ್ತು, ಒಂದು 4 ಕೋಟಿ ಬಂದಿದೆ. ಅದರಲ್ಲಿ ಆ ಕಸ ಪೆನಾಲ್ಟಿಲಿ ನಾವು ಎಕ್ಸ್ಟ್ರಾ ಒಂದು ಎಲ್ಲ ಡಿವಿಷನ್ಗೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಟ್ರ್ಯಾಕ್ಟರ್ ಕೊಟ್ಟಿದ್ದೀವಿ. ಏನು ಬಲ್ಕಿ ವೇಸ್ಟನ್ನು ತೆಗಿಲಿಕ್ಕೆ, ಸೋಫಾ, ಕಾಟು, ಬೆಡ್ಡು, ಸಿಂಕು, ಕಮೋಡ್ ಎಲ್ಲ. ಕಳೆದ 3 ತಿಂಗಳ ಅವಧಿಯಲ್ಲಿ ಸುಮಾರು 6,000 ಮೆಟ್ರಿಕ್ ಟನ್ ಈ ಥರದ್ದು ಬಲ್ಕಿ ವೇಸ್ಟನ್ನು ಕಲೆಕ್ಟ್ ಮಾಡಿದ್ವಿ. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಮನ್ ಕಿ ಬಾತ್ನಲ್ಲಿ ಕೂಡ ಅದನ್ನು ಉಲ್ಲೇಖ ಮಾಡಿದರು. ನಮ್ಮದು ಸೋಫಾ ಕಲೆಕ್ಟ್ ಮಾಡಿರೋದನ್ನು ಡಿಸ್ಮ್ಯಾಂಟಲ್ ಮಾಡೋದ್ರ ಬಗ್ಗೆ. ಇಷ್ಟು ವಿಚಾರ ನಿಮಗೆ ಕನ್ವೆ ಮಾಡೋಣ ಅಂತ ತಮ್ಮನ್ನು ಕರೆದ್ವಿ. EPR ಏನಂತಂದರೆ, ನೋಡಿ, ನೀವೇನಾದರೂ ಕುರ್ಕುರೆ, ಲೇಸು ಪ್ಯಾಕೆಟ್ ನೋಡಿ, ಅದ್ರ ಮೇಲೆ EPR ರೆಸ್ಪಾನ್ಸಿಬಿಲಿಟಿ ಅಂತ ಬರೆದಿರ್ತಾರೆ. ಇಷ್ಟು ನೀವೇನಾದರೂ 1 kg ಈ ಪ್ಯಾಕೆಟ್ಗಳನ್ನ ತೊಗೊಂಡೋಗಿ ಕೊಟ್ಟರೆ ಇಷ್ಟು ಹಣ ಕೊಡ್ತಾರೆ ಅಂತ ಇದು ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಿಸ್ಲೇರಿ ಆಗ್ಬೋದು, ಯಾವುದೇ ಒಂದು ಪ್ರಾಡಕ್ಟ್, ಒಂದು ಕಂಪನಿ ಅವರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದರೆ ಅವ್ರಿಗೆ ಮ್ಯಾಂಡೇಟ್ ಇದೆ, ಇಷ್ಟನ್ನ ನೀವು ರೀಸೈಕಲ್ ಮಾಡಬೇಕು ಪ್ಯಾಕಿಂಗ್ ಮೆಟೀರಿಯಲ್ನ ಅಂತ. ಅವರು ಪ್ಯಾಕಿಂಗ್ ಮೆಟೀರಿಯಲ್ನ ರೀಸೈಕಲ್ ಮಾಡೋಕ್ಕಾಗಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಈ ಕಾರ್ಬನ್ ಕ್ರೆಡಿಟ್ಸ್ ಈ ಥರ ನಮ್ಮದನ್ನು ತೊಗೊಂಡು ನಾವು ಯಾರು ರೀಯೂಸ್ ಮಾಡಿದ್ದಾರೆ ಅವರನ್ನ ಕ್ರೆಡಿಟ್ ತೊಗೊಂಡಿದ್ದೀವಿ ಅಂತ ಹೇಳಿ ಇದನ್ನು ಅವ್ರು ತೋರಿಸ್ಕೊಳ್ಳುವಂಥದ್ದು. ಈಗ ನೀವು ಫಾರ್ ಎಕ್ಸಾಂಪಲ್ಲು ಬಾಟಲ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಮಾಡ್ತೀರಿ, ಒಂದು 100 kg ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿರ್ತೀರಿ ಪ್ಯಾಕೇಜಿಂಗ್ ಮೆಟೀರಿಯಲ್. ಒಂದು ನಿಮ್ಮ ಮ್ಯಾಂಡೇಟ್ ಇದೆ 30% ರೀಯೂಸ್ ಮಾಡಲೇಬೇಕು ನೀವಂತ. ನಿಮಗೆ ರೀಯೂಸ್ ಮಾಡೋಕ್ಕೆ ನಿಮ್ಮಲ್ಲಿ ಮೆಕ್ಯಾನಿಸಮ್ ಇಲ್ಲ, ಬೇರೆಯವರು ಮಾಡಿರ್ತಾರೆ, ಅದನ್ನು ಕ್ರೆಡಿಟ್ ತೊಗೊಂಡು ಅವ್ರು ಮಾಡಿರೋದೇ ಈ ಕ್ರೆಡಿಟ್ ನಾನು ಯೂಸ್ ಮಾಡ್ತೀವಿ ಅಂತ ಹೇಳೋದು EPR. ನಮಗೆ ಕೆಲವೊಂದು ಪ್ರೈವೇಟ್ ಕಂಪನೀಸು ನಾವು ತಗೋತೀವಿ ಅಂತ ಹೇಳಿ ಬಂದಿದ್ದಾರೆ, ಅದನ್ನು ನಾವು ಟೆಂಡರ್ ಮಾಡಿ ಕೊಡಬೇಕು. ತಮಗೆಲ್ಲ ಗೊತ್ತಿರೋ ಹಾಗೆ ಗೌರ್ಮೆಂಟಲ್ಲಿ ಯಾವುದೇ ಖರೀದಿ ಆಗ್ಬೋದು, ಮಾರಾಟ ಆಗ್ಬೋದು, ಅದಕ್ಕೆ ಟೆಂಡರ್ ಕರೆದೇ ಕೊಡಬೇಕು. ನಾವು ಟೆಂಡರ್ ಫ್ಲೋಟ್ ಮಾಡಿ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಪ್ಲಾಸ್ಟಿಕ್ ಸೀಸ್ ಮಾಡಿದ್ವಿ, ಸುಮಾರು ಒಂದು 50 ಟನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು. ಅವರು ಕೂಡ ಸೇಲ್ ಮಾಡ್ಬೇಕಾದ್ರೆ ನಾವು ಆಕ್ಷನಲ್ಲಿ ಸೇಲ್ ಮಾಡಿದ್ವಿ, ಅವ್ರು ತೊಗೊಂಡವ್ರು ಕೂಡ ಅದಕ್ಕೂ EPR ಕೊಡ್ತೀವಿ ಅಂತ ಹೇಳಿದ್ದಾರೆ, ಕಂಡೀಷನ್ ಹಾಕಿದ್ವಿ. ಹಂಗೆ ಈಗ 3,600 ನೋಡಿ ಸರ್, 5,000 ರೂಪಾಯಿ ಪರ್ ಟನ್ ಅಂತ ಇಟ್ಕೊಂಡ್ರೆ 1,80,00,000 ಬರುತ್ತೆ. 3,000 ಅಂತ ಇಟ್ಕೊಂಡ್ರು 1 ಕೋಟಿ ಬರುತ್ತೆ. 3,000 × 500 ಮಿನಿಮಮ್ ನನ್ನ ಪ್ರಕಾರ 3,000 ಸಿಗುತ್ತೆ. ನಾವೇ ಕೊಡೋದು. ಅದರಲ್ಲಿ ಏನಂತಂದರೆ ಟ್ರಾನ್ಸ್ಪೋರ್ಟೇಷನ್ ನಾವು ಅವ್ರಿಗೆ ಟನ್ಗೆ 1,600 ರೂಪಾಯಿ ಕೊಡ್ತಿದ್ದೀವಿ. ನಮಗೆ ಒಂದು ಲಾಭನೇ ಬರುತ್ತೆ. ಈಗ 3,000 ಅಂದರೆ 1,600 ಮೈನಸ್ ಪರ್ ಟನ್ 1,400 ರೂಪಾಯಿ ಸಿಗುತ್ತೆ. ಟನ್ಗೆ 1 ಪಾಯಿಂಟ್. ನಮಗೆ 1 ಟನ್ಗೆ 1,600 ರೂಪಾಯಿ ಖರ್ಚಾಗ್ತಿದೆ. ಈಗ
ಹೌದು. ನಾವು 3,000 ಮಾಡಿದ್ರೆ 3,000 ಮೈನೆ 1,600 1,400 ರೂಪಾಯಿ. ಇದನ್ನ ಈಗ ನಾವು ಸೆಗ್ರಿಗೇಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇತ್ತು. ಲ್ಯಾಂಡ್ ಫಿಲ್ಗೆ ಹೋದ್ರೆ 100 ವರ್ಷ ಹೋದ್ರೂ ಅದೇನು ಡಿಕಂಪೋಸ್ ಆಗಲ್ಲ ಅಥವಾ ಕರಗೋದಿಲ್ಲ, ಹಂಗೆ ಇರುತ್ತೆ. ಲ್ಯಾಂಡ್ ಫಿಲ್ ಸೈಟು ಜಾಗ ಅಕ್ವೈರ್ ಮಾಡುತ್ತೆ, ಮತ್ತೆ ಡಿಕಂಪೋಸೇ ಆಗಲ್ಲ. ಮತ್ತೆ ಲ್ಯಾಂಡ್ ಫಿಲ್ ಸೈಟ್ ಮೇಂಟೈನ್ ಮಾಡೋಕ್ಕೂ ದುಡ್ಡು ಕೊಡಬೇಕು ನಾವು, ಅದಕ್ಕೂ ಕೂಡ ನಿರ್ವಹಣೆ. ಜೊತೆಗೆ ನಾವು ಟಿಪ್ಪಿಂಗ್ ಫೀ ಕೊಡ್ತೀವಿ ಯಾರಿಗೆ, ಲ್ಯಾಂಡ್ ಫಿಲ್ ಸೈಟ್ಗೆ. ಈಗ ಹಸಿ ಕಸ ಮಾಡೋರ್ಗೂ, ಫಾರ್ ಎಕ್ಸಾಂಪಲ್ ಹಸಿ ಕಸ ತಗೋತಾರಲ್ಲ ಪ್ರೈವೇಟ್ ಇದು, ಅವ್ರಿಗೆ ಪರ್ ಟನ್ 220 ರೂಪಾಯಿ ಕೊಡ್ತೀವಿ. MICP ಕನ್ನಳ್ಳಿಲಿ 240 ರೂಪಾಯಿ ಪರ್ ಟನ್ ಕೊಡ್ತೀವಿ ಟಿಪ್ಪಿಂಗ್ ಫೀ. ಅದಕ್ಕೂ ಲ್ಯಾಂಡ್ ಫಿಲಲ್ಲೂ ಟಿಪ್ಪಿಂಗ್ ಫೀ ಇಲ್ಲ. ಏನಂತಂದ್ರು ನಮಗೆ ಪರ್ ಟನ್ 1,500 2,000 ರೂಪಾಯಿ ಟನ್ ಲಾಭ ಬರುತ್ತೆ, ರನ್ನಿಂಗ್ ಕಾಸ್ಟ್ ಎಲ್ಲ ಬಿಟ್ಟರು. ಇಲ್ಲ, 2 ಕಡೆ ಗುರುತಿಸಿದ್ದೀವಿ, ಫೈನಲ್ ಆಗಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿ, ಇನ್ನೊಂದು ಬೆಂಗಳೂರಿನ ದಕ್ಷಿಣ ಭಾಗ ಗೊಲ್ಲಹಳ್ಳಿಯಲ್ಲಿ. 4 ಕಡೆಯಲ್ಲಿ 2 ಕಡೆ ಫೈನಲೈಸ್ ಆಗಿದೆ. 100 acres ಎಲ್ಲಿ ಪೂರ್ತಿ 132 ತಗೋತಾ ಇದೀವಿ. ಶುರುವಾಗಿದೆ. ಗೌರ್ಮೆಂಟ್ ಇಂದ ರೇಟ್ ಫಿಕ್ಸ್ ಆಗಿದೆ. ಫಿಕ್ಸ್ ಆಗಿದೆ ಪರ್ ಎಕರ್ 1,57,00,000 ರೇಟ್ ಫಿಕ್ಸ್ ಆಗಿದೆ. ಅವರೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ವಿ ಆರ್ ಪ್ರಾಸೆಸ್ ಡಾಕ್ಯುಮೆಂಟ್. ಎಕರೆಗೆ 1,57,00,000. ಇಲ್ಲ, ಅಲ್ಲಿ ಸುಮಾರು ಗೌರ್ಮೆಂಟ್ ಲ್ಯಾಂಡ್ ಇದೆ. ಅವ್ರದ್ದು ಖಾಸಗಿ ಜಮೀನು ಸುಮಾರು ಒಂದು 70 ಎಕರೆ ಬರುತ್ತೆ. ಗುಂಡಲಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡ ಬೆಳವಂಗಲ ಹೋಬಳಿ, ಗುಂಡಲಹಳ್ಳಿ ಗ್ರಾಮ. ಹತ್ರ ಆ ಕಡೆ. ಹೌದು. ಲೆಗಸಿ ವೇಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ ಏನು ಪ್ರಾಸೆಸಿಂಗ್ ಆಗುತ್ತೆ ಅಷ್ಟು ಅಮೌಂಟ್ ಕಟ್ ಮಾಡಿ ಉಳಿದ. ಗುಂಡಲಹಳ್ಳಿ, ಸೌತ್ ಅಲ್ಲಿ ಗೊಲ್ಲಹಳ್ಳಿ. ಕ್ವಾಂಟಿಫೈ ಮಾಡಿದ್ದಾರೆ ಎಕ್ಸಾಕ್ಟ್ ನನ್ಗೆ ಇಲ್ಲ. ಗೊಲ್ಲಹಳ್ಳಿದು ಪ್ಯೂರ್ಲಿ ಗೌರ್ಮೆಂಟ್ ಲ್ಯಾಂಡ್, ಅದೆಲ್ಲ ಪೂರ. ಅದರಲ್ಲಿ ಯಾವುದೇ ಖಾಸಗಿ ಜಮೀನಿಲ್ಲ. 100 ಎಕರೆ ಚಿಲ್ಲರೆ. ಗುಂಡಲಹಳ್ಳಿ ದೊಡ್ಡಬಳ್ಳಾಪುರದ ಖಾಸಗಿ ಜಮೀನು ಇರುವಂತದ್ದು. ಇಲ್ಲಿ ಬೆಂಗಳೂರು ದಕ್ಷಿಣ ಭಾಗದ ಗೊಲ್ಲಹಳ್ಳಿ ಪೂರ ಸರ್ಕಾರಿ ಜಮೀನು. 2 ಕಡೆ ಬರುತ್ತೆ. ಒಂದು ಸ್ವಲ್ಪ ನೈಸ್ ರೋಡ್ ಇಂದ ಆ ಕಡೆ 2 ಕಡೆ ಇದೆ. ಇಲ್ಲ, ಒಂದ್ ಕಡೆ 30 ಎಕರೆ ಬರುತ್ತೆ, ಇನ್ನೊಂದ್ ಕಡೆ 80 ಎಕರೆ ಚಿಲ್ಲರೆ ಬರುತ್ತೆ. ರೋಡ್ 70 + 30 100 ಚಿಲ್ಲರೆ. 2 ಗೊಲ್ಲಹಳ್ಳಿನೇ. ಆ ಕಡೆ ಈ ಕಡೆ ರಸ್ತೆ, ಮಧ್ಯ ರಸ್ತೆ ಇದೆ, ನೈಸ್ ರಸ್ತೆ. ಆ ಕಡೆ ರಸ್ತೆ ಭಾಗದಲ್ಲಿ ಒಂದಷ್ಟು 30 ಎಕರೆ ಇದೆ, ಈ ಕಡೆ ಒಂದು 70 ಚಿಲ್ಲರೆ ಎಕರೆ ಇದೆ. ಗೊತ್ತಿಲ್ಲ. ಇಲ್ಲ, ಈಗ ಅದು ಕೋರ್ಟಲ್ಲಿ ವಿಚಾರ, ಕೋರ್ಟಲ್ಲಿ ಇರೋದ್ರಿಂದ ಸಬ್ಜುಡಿಸ್ ಆಗುತ್ತೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. FIR ಆಗಿ ನನ್ಗೆ ಮಾಹಿತಿ ಇಲ್ಲ, ಬಂದಿಲ್ಲ ನನ್ಗೇನು ಕಾಪಿ. ಅಲ್ಲ ಸರ್, ಈಗ ಅವ್ರು ನಾನು ನಿಮ್ಗೆ ಜಾಗ ಬೇಕು ಅಂತ ನೀವು ಅವ್ರನ್ನ ಟೆರೋ ಮಾಡಿದ್ರಿ. ಅದಾದ್ಮೇಲೆ ಅದು ಕಾಂಟ್ರವರ್ಸಿ ಆಯ್ತು, ಅದಕ್ಕೂ ನೀವು ಸಂಬಂಧ ಇಲ್ಲ, ನೀವು ಕೆಲಸ ಮಾಡಿದ್ರಿ, ಫೈನ್. ಈಗ ಖಾಲಿ ಜಾಗವನ್ನು ಏನ್ ಮಾಡಿದ್ರಿ? ಕೋರ್ಟಲ್ಲಿ ಇದೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಸಬ್ಜುಡಿ ಸಿಗುತ್ತೆ, ಖಾಲಿ ಜಾಗ ನಿಮ್ ಆಶಿಗೆ ಸಬ್ಜುಡಿ ಆಗುತ್ತೆ. ನಮಸ್ಕಾರ. ಆ ಜಾಗ ಏನ್ ಮಾಡಿದೀರಾ ಅಂತ ಕೇಳ್ತಾರೆ. ಈಗ ಅದನ್ನ ಮತ್ತೆ ಇನ್ಯಾರು ಅಕ್ವೈರ್ ಮಾಡಕ್ ಬಿಡ್ತೀರಾ ಅಥವಾ ನೀವೇ ಏನಾದ್ರು ಕಾಂಪೌಂಡ್ ಹಾಕೊಂಡು ಭದ್ರ ಮಾಡ್ತೀರಾ ಅದನ್ನ ಕೇಳ್ತಾ ಇರೋದು. ಸರಿ, ಅದ್ರ ಬಗ್ಗೆ ಸದ್ಯಕ್ಕೆ ಏನು ಮಾತಾಡುವುದಿಲ್ಲ. ಕೆಲಸ ನಡೀತಾ ಇದೆ ಅಲ್ಲ, ಅಲ್ಲಿ ಉಳಿದ ಜಾಗ ಎಲ್ಲ. ಅಲ್ಲಿ ಒಂದು ಕೋಕೋನಟ್ ಶೆಲ್ ಶೆಡ್ಡರ್ ಒಂದು ವರ್ಕ್ ನಡೀತಾ ಇದೆ. ಬಯೋಮಿಥೆನೇಷನ್ಗೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಇನ್ಸಿನರೇಟರ್, ಸ್ಯಾನಿಟರಿ ಇನ್ಸಿನರೇಟರ್ ಪ್ಲಾಂಟ್ ವರ್ಕ್ ನಡೀತಾ ಇದೆ. ವರ್ಕ್ ಇನ್ ಪ್ರೋಗ್ರೆಸ್. ಕೋಗಿಲು ಇಲ್ಲ. ಡೆಮಾಲಿಷನ್ ಮಾಹಿತಿ ಇಲ್ಲ ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಸರ್. ಇದೆ ಕೂಡ ಕೋರ್ಟಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಸಾರಿ, ಸಬ್ಜುಡಿಸ್ ಆಗುತ್ತೆ. ನಮಸ್ಕಾರ.
ಅದು ಆಮೇಲೆ ಮಾತಾಡಿ, ನಾನು ಆಮೇಲೆ ಸರ್ ಕೊಡ್ತೀನಿ. ಇನ್ನೊಂದ್ಸಲ ಲ್ಯಾಂಡ್ ಫಿಲ್ಗೆ ಜಮೀನ್ ತಗೊಂಡಿರೋದು ನೀಟಾಗಿ ಬೈಕ್ ಹೇಳ್ಬಿಡಿ ಸರ್. ಹೌದಾ? Clean ಆಗಿ. ಓಕೆ, ಆಯ್ತು.